ನಮಸ್ಕಾರಗಳು. 22ನೇ ಸತೀಶ್ ಅವಾರ್ಡ್ಸ್ ಕಾರ್ಯಕ್ರಮದ ಔತಣಕೂಟ ಸಮಾರಂಭದಲ್ಲಿ ಈ ಒಂದು ಭವ್ಯವಾದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಕ್ಕ ಜಾರಕಿಹೊಳಿ ಅವರೇ, ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಂಥ ಸೀತಾರಾಮ್ ಅವರು ಆಗಿರ್ಬೋದು, ಸೇರಿದಂಥ ಎಲ್ಲ ಅಧಿಕಾರಿಗಳವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಸತೀಶ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಎಲ್ಲ ಪಾಲಕರು, ಎಲ್ಲ ಬಂದಂಥ ಆತ್ಮೀಯ ಬಂಧುಗಳಿಗೆ ವಿಶೇಷವಾಗಿ ಒಂದು ಸತೀಶ್ ಅವರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರಲಿಕ್ಕೆ ಬಯಸುತ್ತೇನೆ. ಸುಮಾರು 22 ವರ್ಷಗಳಿಂದ ಗೋಕಾಕ್ ಸತೀಶ್ ಅವಾರ್ಡ್ಸ್ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾ ಮನೋಭಾವವನ್ನು ಹೆಚ್ಚಿಸುವ ಸಲುವಾಗಿ ಕಾರ್ಯವನ್ನು ಅತಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದೆ. ಇತ್ತೀಚೆಗೆ ಸತೀಶ್ ಪ್ರತಿಭಾ ಪುರಸ್ಕಾರ ಹೆಸರಿನಲ್ಲಿ ಎಂಟು ನಗರದಲ್ಲಿ ಕೂಡ 12 ವರ್ಷಗಳಿಂದ ಅಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇದೇ ಮಾದರಿಯಲ್ಲಿ ಮಾಡುವಂಥ ಪ್ರಯತ್ನ ಸತೀಶ್ ಅವರು ಮಾಡಿದರು. ಅದಾದಮೇಲೆ ಇತ್ತೀಚೆಗೆ ಚಿಕ್ಕೋಡಿ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಅಲ್ಲೂ ಕೂಡ ಮಾಡಬೇಕಂತ ಒಂದು ಚಿಂತನೆ ಇಟ್ಕೊಂಡು ಸುಮಾರು 2 ವರ್ಷಗಳಿಂದ ಚಿಕ್ಕೋಡಿ ನಗರದಲ್ಲಿ ಕೂಡ ಸತೀಶ್ ಅವಾರ್ಡ್ಸ್ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಮ್ಮ ತಂಡದವರು ನಡೆಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು. ಸುಮಾರು 12,000 ವಿದ್ಯಾರ್ಥಿಗಳು ಸ್ಪರ್ಧೆ ಹಂತದಲ್ಲಿ ಭಾಗವಹಿಸಿದರು. ಅದರಲ್ಲಿ ಅಂತಿಮ ಹಂತದಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಇವತ್ತು ಲಕ್ಷಾಂತರ ಮೊತ್ತದ ಬಹುಮಾನಗಳನ್ನು ಇವತ್ತು ಗೆದ್ದಿದ್ದಾರೆ. ಅದರ ಕೂಡ ವಿಶೇಷವಾಗಿ ಸತೀಶ್ ಅವರು ಚಿಂತನೆ ಮೇರೆಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಆಗಿರ್ಬೋದು, ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರೋತ್ಸಾಹವಂತ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಕಾನೂನು ನಿಟ್ಟಿನಲ್ಲಿ ಇವತ್ತು ವಿಶೇಷವಾದಂಥ ಘೋಷಣೆಯನ್ನು ಸತೀಶ್ ಅವರ ಆದೇಶದಂತೆ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಯಾಕಂದರೆ ಈಗಾಗಲೇ ನಮ್ಮ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ನಮ್ಮ ಗೋಕಾಕ್ ಆಗಿರ್ಬೋದು, ಬೆಳಗಾವಿನ ಒಂದು ಕೀರ್ತಿಯನ್ನು ಹೆಚ್ಚಿಸುವಂಥ ಒಂದು ಕಾರ್ಯ ಈಗಾಗಲೇ ಅವರು ಮಾಡಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳ ಒಂದು ಆಸಕ್ತಿಯನ್ನು ಗಮನಿಸಿ ಅವರ ಪ್ರಸ್ತುತ ವರ್ಷದಿಂದ ಸತೀಶ್ ಅವಾರ್ಡ್ಸ್ ಮತ್ತು ಸತೀಶ್ ಪ್ರತಿಭಾ ಪುರಸ್ಕಾರ ಬಹುಮಾನಗಳನ್ನು ಈಗಾಗಲೇ ಹೆಚ್ಚಿಸುವಂಥ ನಿರ್ಧಾರವನ್ನು ಸತೀಶ್ ಅವರು ತಗೊಂಡಿದ್ದಾರೆ. ಅದಕ್ಕೆ ಮುಂದಿನ ವರ್ಷದಿಂದ ಈ ಬಹುಮಾನಗಳನ್ನು ಹೆಚ್ಚಿಸುವಂಥ ಕಾರ್ಯ ಅವರು ಮಾಡ್ತಾರೆ. ಮತ್ತು ಅಂತಿಮ ಹಂತದಲ್ಲಿ ಸಮಾಧಾನಕರ ಬಹುಮಾನ ಪಡೆದವರು ಕೂಡ ಅದು ಕೂಡ ಬಹುಮಾನ ಒಂದು ಕಡಿಮೆ ಆಗಿತ್ತು ಅಂತ ಒಂದು ನಿರ್ಧಾರ ಮಾಡಿ ಮಕ್ಕಳಿಗೆ ಅನುಕೂಲ ಆಗಲಿ, ಯಾಕಂದರೆ ಲಾಸ್ಟ್ ಬಂದವರು ಕೂಡ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಅವರು ಕೂಡ ಅಷ್ಟೇ ಒಂದು ಎಫರ್ಟನ್ನು ಹಾಕಿರ್ತಾರೆ, ಅಷ್ಟೇ ಒಂದು ಪ್ರಯತ್ನ ಹಾಕಿರ್ತಾರೆ. 2-3 ತಿಂಗಳಷ್ಟೇ ಅವರು ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ, ಅಷ್ಟೇ ಶ್ರಮವನ್ನು ಅವರು ಕೂಡ ಹಾಕಿರ್ತಾರೆ ಅಂತ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಅವರಿಗೆ ಕೂಡ ಬಹುಮಾನವನ್ನು ಹೆಚ್ಚಿಸಿ ಮಾಡುವಂಥ ನಿರ್ಧಾರವನ್ನು ಈ ಸತೀಶ್ ಅವಾರ್ಡ್ಸ್ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಮತ್ತು ಇನ್ನೊಂದು ವಿಶೇಷವಾದಂಥ ಘೋಷಣೆಯನ್ನು ಸುಮಾರು ಕಳೆದ 15 ವರ್ಷಗಳಿಂದ ಸತೀಶ್ ಅವಾರ್ಡ್ಸ್ ಹೆಸರಿನಲ್ಲಿ ಕ್ರೀಡಾ ಇದನ್ನು ನಾವು ಆಯೋಜನೆ ಮಾಡ್ತಾಯಿದ್ವಿ. ಅನೇಕ ಕ್ರೀಡೆಗಳನ್ನು ನಮ್ಮ ಇಲ್ಲಿ ವಾಲ್ಮೀಕಿ ರಂಗದಲ್ಲಿ ನಾವು ಆಯೋಜನೆಯನ್ನು ಮಾಡ್ತೇವೆ. ಕಾರಣಾಂತರಗಳಿಂದ ಅದನ್ನ ಸ್ಥಗಿತನ್ನು ನಾವು ಕಳೆದ ವರ್ಷಗಳಿಂದ ನಾವು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಮುಂದಿನ ವರ್ಷಗಳಲ್ಲಿ ಒಂದು ವಿದ್ಯಾರ್ಥಿಗಳ ಒಂದು ಕ್ರೀಡಾ ಆಸಕ್ತಿ ಮತ್ತು ಅವರ ಒಂದು ಬೇಡಿಕೆ ಮೇರೆಗೆ ಮತ್ತು ಅದನ್ನ ಕ್ರೀಡಾ ಕಾರ್ಯಕ್ರಮಗಳನ್ನ ಮತ್ತೆ ಪ್ರಾರಂಭ ಮಾಡಬೇಕಂತ ಮುಂದಿನ ವರ್ಷಗಳನ್ನು ನಾವು ನಿರ್ಧಾರವನ್ನು ಈಗಾಗಲೇ ತಗೊಂಡಿದ್ದೇವೆ. ಅದಕ್ಕೆ ಒಲಿಂಪಿಕ್ ಮಾದರಿಯಲ್ಲಿ ಯಾವ ಕಾರ್ಯಕ್ರಮ, ಯಾವ ಕ್ರೀಡೆಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು, ಯಾವ ಇದನ್ನು ತಗೊಳ್ಬೇಕಂತ ಒಂದು ಚರ್ಚೆ ಮತ್ತು ಅದನ್ನ ಅನೇಕ ಅಧಿಕಾರಿಗಳನ್ನು ಸಂಗ್ರಹಣೆ ಮಾಡಿ ಅದನ್ನ ಮುಂದಿನ ವರ್ಷ ಆ ಕಾರ್ಯಕ್ರಮ ಕೂಡ ನಾವು ಮಾಡ್ತೇವೆ ಅಂತ ಹೆಸರನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಈಗಾಗಲೇ ಪ್ರಾಥಮಿಕ ಆಗಿರ್ಬೋದು, ಪ್ರೌಢ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಆ ಕ್ರೀಡೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವಂಥ ಒಂದು ನಿರ್ಣಯವನ್ನು ನಾವು ಈಗಾಗಲೇ ತಗೊಂಡಿದ್ದೇವೆ. ಅದಕ್ಕೆ ಬಂದು ಸತೀಶ್ ಅವರು ಯಾವತ್ತೂ ನಮ್ಮ ಸತೀಶ್ ಅವರು ಫೌಂಡೇಶನ್ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಾಡ್ತಾರೆ. ಅನೇಕ ಬಡ ಮಕ್ಕಳಿಗೆ ಉಚಿತವಾಗಿ KS ತರಬೇತಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಪೊಲೀಸ್ ಇಂಥ ಅನೇಕ ತರಬೇತಿಗಳನ್ನು ಉಚಿತವಾಗಿ ನಮ್ಮ ಘಟಪ್ರವಾಸ ಸೇವಾದಳದಾಗಿರ್ಬೋದು ಅನೇಕ ಟ್ರೈನಿಂಗ್ ಸೆಂಟರ್ಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ 4 ಟ್ರೈನಿಂಗ್ ಸೆಂಟರ್ಗಳ ಮುಖಾಂತರ ಅನೇಕ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ಟ್ರೈನಿಂಗ್ ಕೊಡುವಂಥ ಪ್ರಯತ್ನ ಈಗಾಗಲೇ ನಮ್ಮ ಸತೀಶ್ ಫೌಂಡೇಶನ್ ವತಿಯಿಂದ ನಡೀತಾ ಇದೆ.
ಇನ್ನೂ ಮುಂದಿನ ದಿನಗಳಲ್ಲಿ ಎತ್ತರ ಮಟ್ಟಕ್ಕೆ ಒಯ್ಯುವಂಥ ಕಾರ್ಯ ಇನ್ನೂ ಮನೆ ಮನೆಗೆ ಮುಗಿಸುವಂಥ ಕಾರ್ಯ ಇವತ್ತು ಮಾಡಬೇಕಾಗಿದೆ. ಅದನ್ನು ನಿಜವಾಗ್ಲೂ ನಮಗೂ ಕೂಡ ಖುಷಿ ಅನಿಸಿದೆ. ನಾವು ಕೂಡ ಅನೇಕ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಮನೆಗಳು ಹೋದಾಗ ಸತೀಶ್ ಶುಗರ್ ಮೊಮೆಂಟನ್ನು ಅವರೆಲ್ಲ ಶೋಕೇಸಲ್ಲಿ ಇಟ್ಟಿರ್ತಾರೆ. 15 ವರ್ಷದಿಂದ ಮೊಮೆಂಟನ್ನು ಶೋಕೇಸಲ್ಲಿ ರಿಟೈರ್ ಮಾಡಿ ತಂದು ತೋರಿಸ್ತಾರೆ. 15 ವರ್ಷದಿಂದ ನಾವೆಲ್ಲ ಮಕ್ಕಳಿದ್ದಾಗ ಅದನ್ನ ಗೆದ್ದಿದ್ವಿ ಅಂತ ಇವತ್ತು ತೋರಿಸ್ತಾರೆ. ನಮಗೂ ಕೂಡ ಭಾಳಷ್ಟು ಅಂಥ ಒಂದು ಸಂದರ್ಭ ನಮಗೂ ಹೆಮ್ಮೆ ಅನಿಸಿದೆ. ಇವತ್ತು ಮನೆ ಮನೆಗೆ ಮುಗಿಸುವಂಥ ಕಾರ್ಯ ಇವತ್ತು ಸತೀಶ್ ಅವರ ಅವಾರ್ಡ್ಸ್ ವೇದಿಕೆ ಮುಖಾಂತರ ಆಗ್ತಾಯಿದೆ. ಅನೇಕ ಜನರು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ವೇದಿಕೆ ಮುಖಾಂತರ ಇವತ್ತು ಹೋಗಿರೋಂಥ ಉದಾಹರಣೆಗಳಿದ್ದಾವೆ. ನಮ್ಮ ವೇದಿಕೆಗೆ ನಮ್ಮ ಎಲ್ಲ ಸಂಸ್ಥೆಗೆ ಇವತ್ತು ಕೀರ್ತಿ ಹೆಚ್ಚಿಸುವಂಥ ಕಾರ್ಯ ಅವರೆಲ್ಲರಿಗೂ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಿ ತಿಳಿಸೋಕ್ಕೆ ಬಯಸುತ್ತೇನೆ. ಅದಕ್ಕೆ ಕಳೆದ ವರ್ಷ ಏನು ಬಹುಮಾನಗಳನ್ನು ಹೆಚ್ಚಿಸಿ ಮಾಡುವಂಥ ನಿರ್ಧಾರ ಈಗಾಗಲೇ ಮಾಡಿದೆ. ಈಗಾಗಲೇ ಒಟ್ಟಾರೆ 3 ಫಂಕ್ಷನ್ಗಳನ್ನು ಸೇರಿ ಪ್ರಸ್ತುತ ವರ್ಷದಲ್ಲಿ ಇವತ್ತು 33,84,000 ವೆಚ್ಚದಲ್ಲಿ ಮೊತ್ತದ ಒಂದು ಬಹುಮಾನಗಳನ್ನು ಈಗಾಗಲೇ ನಾವು ಈ ವರ್ಷದಲ್ಲಿ ವಿತರಣೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ಈ ಮುಂದಿನ ವರ್ಷದಲ್ಲಿ 2020ರಲ್ಲಿ ಬಹುಮಾನಗಳನ್ನು ಹೆಚ್ಚಿದಾದಮೇಲೆ ಸುಮಾರು 49,73,000 ಮೊತ್ತದ ಒಂದು ಬಹುಮಾನಗಳನ್ನು ಹೆಚ್ಚಿಗೆ ಆಗ್ತದೆ. ಸುಮಾರು 17 ಲಕ್ಷದ ಬಹುಮಾನಗಳ ಮುಂದಿನ ವರ್ಷ ಹೆಚ್ಚಾಗಿ ನಾವು ಬಹುಮಾನಗಳನ್ನು ವಿತರಣೆ ಮಾಡ್ತೇವೆ. ಅದಕ್ಕೆ ಸತೀಶಕ್ಕೆ ಆದಷ್ಟಂತೆ ಯಾರು ಕೂಡ ಮಕ್ಕಳು ಹಿಂದೆ ಉಳಿಬಾರ್ದು. ವಿಜೇತರಾಗಿರ್ಬೋದು, ಸಮಾನ ಬಹುಮಾನ ಪಡೆದವರಾಗಿರ್ಬೋದು, ಎಲ್ಲರಿಗೂ ಒಂದು ಸರಿ ಸಮಾನವಾದಂಥ ಒಂದು ಬಹುಮಾನಗಳು ಸಿಗಬೇಕು. ಎಲ್ಲರೂ ಖುಷಿಯಾಗಿ ಇಲ್ಲಿ ವೇದಿಕೆ ಮುಖಾಂತರ ಇಳಿದು ಹೋಗಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಆ ಕಾರ್ಯವನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಮುಂದಿನ ವರ್ಷ ಇದೆಲ್ಲ ನಾವು ಇದರಲ್ಲಿ ಕರ್ತವ್ಯ ಅಂತ ಮಾತನ್ನು ಹೇಳ್ತಾ ಈಗಾಗಲೇ ಸತೀಶ್ ಆಯಿತು. ಇದಲ್ಲದೆ ಅನೇಕ ಯಾಕಂದರೆ 2 ವರ್ಷದ ಹಿಂದೆ ಯಾರು SSLCಯಲ್ಲಿ ಚಲೋ ಅಂಕಗಳನ್ನು ಪಡೆದಿದ್ರು, ಅದ್ರ ಜೊತೆಗೆ ಒಂದು SC ಕಾಂಪಿಟೇಷನ್ನ ಇಟ್ಟು ನಮ್ಮ ಸಮಾಜವನ್ನು ಕಟ್ಟಿದಂಥ ಅನೇಕ ಮಹಾನ್ ನಾಯಕ ಅಂಬೇಡ್ಕರ್ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆಯವರಾಗಿರ್ಬೋದು, ಬುದ್ಧ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಅವರ ಒಂದು ಕುರಿತು SC ಕಾಂಪಿಟೇಷನ್ನ ಇಟ್ಟು ಅಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೆಲಿಕಾಪ್ಟರ್ ರೈಡನ್ನು ಕೊಡುವಂಥ ಪ್ರಪ್ರಥಮ ಯಾವತ್ತು ರಾಜ್ಯದಲ್ಲಿ ಆಗಿದ್ದರೆ ಅದು ಒಂದು ಸತೀಶ್ ಪ್ರಯತ್ನದಿಂದ ಇವತ್ತು ನಾವು ಹೇಳಲಿಕ್ಕೆ ಬಯಸುತ್ತೇನೆ. ಅದೇ ಮಾದರಿಯಲ್ಲಿ ಇವತ್ತು ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಸುಮಾರು 15 ಜನ ವಿದ್ಯಾರ್ಥಿಗಳಿಗೆ ಸಂಸದರಿಗೆ ತಗೊಂಡು ಮೂಲಕ ಒಂದು ಹೊಸ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಇದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಯಾವತ್ತಿದ್ರು ನಮ್ಮ ಕುಟುಂಬ ವತಿಯಿಂದ ನಾವು ಯಾವತ್ತಿದ್ರು ಮಾಡ್ತೇವೆ. ಸದಾ ಯಾವತ್ತಿದ್ರು ಶಿಕ್ಷಣಕ್ಕಾಗಿರ್ಬೋದು, ಕ್ರೀಡಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ಸತೀಶ್ ಅವರು ಕೊಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಹಲವಾರು ಪಾಲಕರಾಗಿರ್ಬೋದು, ವಿದ್ಯಾರ್ಥಿಗಳು ತಾವು ಯಾವತ್ತಿದ್ರು ಈ ವೇದಿಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಬಂದಿದ್ದೀರಾ. ನಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತಾ, ಇದೇ ರೀತಿ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಆಶೀರ್ವಾದ ಈ ಸತೀಶ್ ಅವರ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ಒಂದು ಸತೀಶ್ ಅವರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ತಮ್ಮ ಹೆಚ್ಚಿನ ಸೇವೆ ಮಾಡಲಿಕ್ಕೆ, ಇನ್ನೂ ಹೆಚ್ಚಿನ ತಮ್ಮ ಸತೀಶ್ ಅವರ ಅವಾರ್ಡ್ಸ್ ಮೂಲಕ ತಮಗೆ ಹೆಚ್ಚಿನ ಒಂದು ಇದು ಕೊಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಸದಾ ಸಿದ್ಧರಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಒಂದು ಸತೀಶ್ ಅವರು ಕೂಡ ಅವರು ಬೇರೆ ಕಾರ್ಯಕ್ರಮಗಳ ಕಾರಣಕ್ಕಾಗಿ ಇವತ್ತು ಅವ್ರ ಪರವಾಗಿ ಕೂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ, ಹೃದಯಪೂರ್ವಕ ಧನ್ಯವಾದವನ್ನು ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.